ಕೆಳಗೆ ಈ ವಿದ್ಯಾರ್ಥಿ ಒಂದು ರತ್ನ, ಮನೆಯೇ ಧರ್ಮಾಶ್ರಮ ಎಂಬ ವಾಕ್ಯಗಳಲ್ಲಿ ವಿದ್ಯಾರ್ಥಿ ಮತ್ತು ಮನೆ ಎಂಬ ಪದಗಳು ಉಪಮೇಯ, ರತ್ನ ಹಾಗೂ ಧರ್ಮಾಶ್ರಮ ಎಂಬ ಪದಗಳು ಉಪಮಾನ. ಇಲ್ಲಿ ಉಪಮೇಯ ಹಾಗೂ ಉಪಮಾನಕ್ಕೂ ಯಾವುದೇ ಭೇದವಿಲ್ಲದಂತೆ ವರ್ಣಿಸಲಾಗಿದೆ. ಅದಕ್ಕಾಗಿ ಈ ವಾಕ್ಯಗಳು ರೂಪಕಲಂಕಾರಕ್ಕೆ ಉದಾಹರಣೆಗಳಾಗಿವೆ. ಪರರ ಕಣ್ಣೀರಿನ ಪ್ರತಿಬಿಂಬ ಇದು, ಧರ್ಮ ಇದು, ಅವನ ಮರ್ಮ ಇದು, ಬೆಂಬಿಡದೆ ಹಿಂಬಾಲಿಸೋ ಕರ್ಮ ಇದು, ಸತ್ಯ ಇದು, ಕಹಿ ಸತ್ಯ ಇದು, ಬರಿ ಸಿಹಿಯನ್ನೇ ಉಂಡೋನಿಗುಳಿಯೋದಿದು, ಸುಳಿಯೋ ಇದು. ಈ ಚಲನಚಿತ್ರದ ಹಾಡಿನಲ್ಲಿ ಕಣ್ಣೀರನ್ನು ರಕ್ತಕ್ಕೆ ಹೋಲಿಸಿಲ್ಲ, ಎರಡೂ ಒಂದೇ, ಕಣ್ಣೀರು ಮತ್ತು ರಕ್ತ ಎರಡೂ ಒಂದೇ ಎಂದು ಭೇದವಿಲ್ಲದಂತೆ ಹೇಳಿದ್ದಾರೆ. ಅದಕ್ಕಾಗಿ ಇದು ರೂಪಕಾಲಂಕಾರವಾಗಿದೆ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ, ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ, ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಈ ಚಲನಚಿತ್ರದ ಹಾಡಿನಲ್ಲಿ ಮನೆ ಮತ್ತು ಮಂತ್ರಾಲಯ ಎರಡೂ ಒಂದೇ ಹಾಗೂ ಮನಸ್ಸು ಮತ್ತು ದೇವಾಲಯ ಎರಡೂ ಒಂದೇ ಎಂದು ಭೇದವಿಲ್ಲದಂತೆ ವರ್ಣಿಸಿದ್ದಾರೆ. ಅದಕ್ಕಾಗಿ ಮನೆಯೇ ಮಂತ್ರಾಲಯ ಮತ್ತು ಮನಸ್ಸೇ ದೇವಾಲಯ ಎಂಬುವು ರೂಪಕಾಲಂಕಾರಕ್ಕೆ ಉದಾಹರಣೆಗಳಾಗಿವೆ. ಪಂಚಮಿ ಹಬ್ಬ ಉಳ್ದವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ, ಪಂಚಮಿ ಹಬ್ಬ ಉಳ್ದವ ದಿನನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ, ನನ್ನ ತವರೂರು ಗೋಕುಲ ನಗರ, ಮನೆಯಂತ ರಾಜ ಮಂದಿರ, ನಮ್ಮ ಅಣ್ಣಯ್ಯ ಬಾರಿ ಸಾವುಕಾರ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಈ ಜನಪದ ಹಾಡಿನಲ್ಲಿ ತವರೂರು ಬೇರೆ ಅಲ್ಲ, ಗೋಕುಲ ನಗರ ಬೇರೆ ಅಲ್ಲ, ಎರಡೂ ಒಂದೇ ಎಂದು ಭೇದವಿಲ್ಲದಂತೆ ವರ್ಣಿಸಿದ್ದಾರೆ. ಅದಕ್ಕಾಗಿ ಇದು ರೂಪಕಾಲಂಕಾರವಾಗಿದೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಈ ಹಾಡಿನಲ್ಲಿ ಸತ್ಯ ಬೇರೆ ಅಲ್ಲ, ತಾಯಿ ತಂದೆ ಬೇರೆ ಅಲ್ಲ, ಹಾಗೂ ಸತ್ಯ ಬೇರೆ ಅಲ್ಲ, ಬಂಧು ಬಳಗ ಬೇರೆ ಅಲ್ಲ, ಎರಡೂ ಒಂದೇ ಎಂದು ಭೇದವಿಲ್ಲದಂತೆ ವರ್ಣಿಸಿದ್ದಾರೆ. ಅದಕ್ಕಾಗಿ ಸತ್ಯವೇ ನಮ್ಮ ತಾಯಿ ತಂದೆ ಮತ್ತು ಸತ್ಯವೇ ನಮ್ಮ ಬಂಧು ಬಳಗ ಎಂಬ ವಾಕ್ಯಗಳು ರೂಪಕಾಲಂಕಾರವಾಗಿವೆ. ಎನ್ನ ಒಡ ಹುಟ್ಟಕ್ಕ ನೀನು, ನಿನ್ನ ಕೊಂದು ಏನ ಪಡೆವನು, ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಎನ್ನ ಒಡ ಹುಟ್ಟಕ್ಕ ನೀನು ಎಂಬ ವಾಕ್ಯದಲ್ಲಿ ಹಸು ಬೇರೆ ಅಲ್ಲ, ಹುಲಿಯ ಒಡ ಹುಟ್ಟಿದ ಅಕ್ಕ ಬೇರೆ ಅಲ್ಲ, ಎರಡೂ ಒಂದೇ ಎಂದು ಭೇದವಿಲ್ಲದಂತೆ ವರ್ಣಿಸಿದ್ದಾರೆ. ಅದಕ್ಕಾಗಿ ಇದು ರೂಪಕಾಲಂಕಾರವಾಗಿದೆ. ಮಳೆಯ ಹನಿಯ ಮಾಲೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ, ಒಲವೇ ವಿಸ್ಮಯ, ಒಲವೇ ವಿಸ್ಮಯ, ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. ಹುಚ್ಚು ಹುಡುಗ ನೀನು, ಬಿಚ್ಚಿ ಹೇಳಲೇನು, ಜೀವಕ್ಕೆ ರೆಕ್ಕೆ ತಂದವನೇ, ಬಾನಿಗೇರಿ ಹಾರುವ ಬಾರೋ, ಒಲವೇ ವಿಸ್ಮಯ. ಇಲ್ಲಿ ಹುಚ್ಚು ಹುಡುಗ ಎಂಬ ವಾಕ್ಯದಲ್ಲಿ ಹುಚ್ಚು ಹುಡುಗ ಬೇರೆ ಅಲ್ಲ, ಗೋಲ್ಡನ್ ಸ್ಟಾರ್ ಗಣೇಶ್ ಬೇರೆ ಅಲ್ಲ, ಇಬ್ಬರೂ ಒಂದೇ ಎಂದು ಭೇದವಿಲ್ಲದಂತೆ ವರ್ಣಿಸಿದ್ದಾರೆ. ಅದಕ್ಕಾಗಿ ಇದು ರೂಪಕಾಲಂಕಾರವಾಗಿದೆ.